ನೀವು ಮದುವೆ ಗಂಟು ಮಾಡೋರು ಏನಿರ್ತಿರಲ್ಲ, ಬರೀ ಆಸ್ತಿ ನೋಡಿ ಮದುವೆ ಗಂಟು ಮಾಡಬೇಡ್ರಿ. ಹಂಗ ಆಸ್ತಿ ನೋಡಿ ಗಂಟು ಮಾಡಿದ್ದಕ್ಕನ ಕಟ್ಕೊಂಡ ಮಕ್ಕಳೆಲ್ಲ ಸಣ್ಣ ವಯಸ್ಸೊಳಗೆ ಬಂದು ತವ್ರ ಮನ್ಯಾಗ ಕುಂದ್ರಾಕತ್ತಾವ. 22 ವಯಸ್ಸಿಗೆ ನನಗೆ ಆಗೋದಿಲ್ಲ ಅಂತ ಬಂದು ಮನ್ಯಾಗ ಕುಂದ್ರಾಕತ್ತಾವ. ಇಷ್ಟು ಕೇಸಸ್ ನಾವು ಭಾಳ ನೋಡಿ. ಎಷ್ಟು ಮನಸ್ಸಿಗೆ ನೋವಾಗ್ತೈತಿ ಅಂದ್ರೆ ಪಾಪ ಆಡಿ ಬೆಳಗಬೇಕಾದ ಹೆಣ್ಮಕ್ಳೆಲ್ಲ 22 ವಯಸ್ಸಿಗೆ ಮನ್ಯಾಗ ಏನ್ರಿ ತಳ್ಳಬೇಕು. ನೀವು ತಳ್ಳಿರವ್ ಎಲ್ಲೂ ಹೋಗೋದಿಲ್ಲ, ವಾಪಸ್ ಬಂದೇ ಬರ್ತಾವ ಮನೆಗೆ. ಮದುವೆ ಮಾಡೋರು ಏನಿರ್ತಿರಲ್ಲ, ಅವನ ಹಣ ನೋಡ್ಬ್ಯಾಡ್ರಿ, ಅವನ ಕಾರ್ ನೋಡ್ಬ್ಯಾಡ್ರಿ, ಅವನ ಮನಿ ನೋಡ್ಬ್ಯಾಡ್ರಿ. ಬದುಕಾವ ಹೆಂಗಾರ ಚಂದ ಬದುಕ್ತಾನೆ. ಒಂದಿಷ್ಟು ಅವನ ಗುಣಾನೂ ಏನೈತಂತ ಚೆಕ್ ಮಾಡಿ ಮದುವೆ ಮಾಡ್ರಿ. ಯಾವ ಮಕ್ಕಳು ತವ್ರ ಮನೆಗೆ ಬರೋದಿಲ್ಲ, ಬರೋದು. ಒಂದಿಷ್ಟು ಗುಣ ನೋಡಿ ಅವಕ್ಕೆ ಕಟ್ಟಲ್ಲ ಏನಾಗುದೆ. ಏನು ಚಲೋ ಅದಾನು ಕೇಳ್ರಿ, ಹೆಂಗದಾನ, ಚಟ ಮಾಡ್ತಾನನು, ಕುಡಿತಾನನು, ಇವೆಲ್ಲ ನೋಡಿ ಮದುವೆ ಮಾಡಿ ಕೊಟ್ರ ಅವು ಯಾಕೆ ವಾಪಸ್ ಮನೆಗೆ ಬರ್ತಾವ? ಸಣ್ಣ ಇರ್ತಾವ ಪಾಪ. ಎಷ್ಟು ನೋಡಿವಿ ನಾವೆಲ್ಲ. ಇದನ್ನ ದಯವಿಟ್ಟು ಗುಣ ನೋಡಿ ನೀವು ಮದುವೆ ಕಟ್ಟಿದ್ರಿ ಅಂದ್ರೆ ಚಲೋ ಬದುಕ್ತಾವ.